ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿಷ್ಣೋರತ್ಯುತ್ತಮತ್ವಾದ್ ಅಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೆ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತರುದ್ರೇಂದ್ರಪೂರ್ವೇಶ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮೋತಿ ಸದಾ ವಾಯುರಸ್ಮದ್ಗುರುಸ್ತಂ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಭಕ್ತ್ಯಾ ತ್ವನನ್ಯಯಾ ಶಕ್ಯ. ಅಂದರೆ ಯಾರು ಅಸಾಧಾರಣವಾದ ಭಕ್ತಿಯನ್ನು ಮಾಡ್ತಾರೋ ಅಂತಹ ಅಸಾಧಾರಣವಾದ ಭಕ್ತಿಯೊಂದರಿಂದಲೇ ನಾನು ವಶನಾಗ್ತೇನೆ ಅಂತ ಹೇಳ್ತಾನೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ರುತಿ ಹೇಳುತ್ತೆ. ಅಂದರೆ ಯಾವ ಅಧಿಕಾರಿಗೆ ಶ್ರೀಹರಿಯಲ್ಲಿ ಸರ್ವೋತ್ತಮ ಎಂಬ ನಿರವಧಿಕವಾದ ನಿಶ್ಚಲವಾದ ಭಕ್ತಿ ಇರುತ್ತೋ, ಹಾಗೆಯೇ ರಮಾಬ್ರಹ್ಮಾದಿ ಇತರ ದೇವತೆಗಳಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಭಕ್ತಿ ಇರುತ್ತದೋ, ಅದೇ ರೀತಿಯಲ್ಲಿ ತದಿತರ ಅವರಿಗಿಂತ ಬೇರೆಯಾಗಿರತಕ್ಕಂತಹ ಸೋತ್ತಮರಾಗಿರ್ತಕ್ಕಂಥವರು, ವಿದ್ಯಾಗುರುಗಳಿಂದ ಆರಂಭಿಸಿ ಸೋತ್ತಮರಾಗಿರ್ತಕ್ಕಂಥವರು ಯಾರ್ಯಾರಿದ್ದಾರೆ ಅವರೆಲ್ಲರಲ್ಲಿಯೂ ಭಕ್ತಿ ಇರ್ತದೋ ಅವನಿಗೆ ಈ ಶ್ರುತ್ಯುಕ್ತವಾಗಿರತಕ್ಕಂತಹ ಎಲ್ಲ ಅರ್ಥಗಳು ಪ್ರಕಟವಾಗ್ತವೆ ಅಂತ ಈ ಶ್ರುತಿ ಹೇಳುತ್ತೆ. ಆದ್ದರಿಂದ ಕೇವಲ ವಿಷ್ಣುನಲ್ಲಿ ಭಕ್ತಿ ಮಾಡಿದರೆ ಸಾಲದು, ವಿಷ್ಣುನಲ್ಲಿಯೂ ಮಾಡಬೇಕು, ಲಕ್ಷ್ಮಿಯಲ್ಲಿಯೂ ಮಾಡಬೇಕು, ರಮಾ ಬ್ರಹ್ಮಾದಿ ದೇವತೆಗಳಲ್ಲಿಯೂ ಮಾಡಬೇಕು, ಅವರಿಗಿಂತ ಇತರರಾಗಿರತಕ್ಕಂಥ ಅವರಿಗಿಂತ ಅವರಾಗಿರತಕ್ಕಂತಹ ದೇವತೆಗಳಲ್ಲಿಯೂ ಭಕ್ತಿ ಮಾಡಬೇಕು, ತನಗಿಂತ ಉತ್ತಮರಾಗಿದ್ದಾರೆ ಯಾರ್ಯಾರು ಎಲ್ಲರಲ್ಲಿಯೂ ಭಕ್ತಿ ಮಾಡಬೇಕು. ಆದ್ದರಿಂದ ಕೇವಲ ವಿಷ್ಣುನಲ್ಲಿ ಮಾತ್ರ ಅಲ್ಲ, ವಿಷ್ಣು ವೈಷ್ಣವರಲ್ಲಿ, ವಿಷ್ಣು ಭಕ್ತರಲ್ಲಿಯೂ ಕೂಡ ವಿಷ್ಣು ಭಕ್ತತ್ವೇನ ಅಥವಾ ವಿಷ್ಣು ಪರಿವಾರ ಎಂಬುದಾಗಿ ಈ ಭಾವನೆಯಿಂದ ಅವರವರ ಯೋಗ್ಯತಾನುಸಾರ ಅಧಿಕಾಧಿಕ ಭಕ್ತಿಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಅನರ್ಥ ಆಗತ್ತೆ ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯರು ಈ ಪದ್ಮಪುರಾಣದ ಒಂದು ಪ್ರಮಾಣವನ್ನು ಉದಾಹರಿಸ್ತಾರೆ. ಏನದು ನೀವೆಲ್ಲ ಕೇಳಿದ್ದೀರಿ. ಸಮಾನಾಂ ವಿಷಮಾ ಪೂಜಾ ವಿಷಮಾಣಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾದ್ ಭ್ರಶ್ಯತೆ ಪುಮಾನ್. ಸಮಾನ ಕಕ್ಷೆಯಲ್ಲಿದ್ದವರಿಗೆ ಭಿನ್ನ ಭಿನ್ನವಾದ ಪೂಜೆಯನ್ನು, ಬೇರೆ ಬೇರೆ ಮಟ್ಟದಲ್ಲಿದ್ದವರಿಗೆ ಸಮಾನವಾದ ಪೂಜೆಯನ್ನು ಮಾಡಬಾರದು. ಸಮಾನತೆ ಅಂದರೆ ಸಮಾನವಾದ ಗೌರವ, ಸಮಾನವಾದ ಪೂಜೆ ಅಂದರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಗೌರವಿಸುವಂಥದ್ದು, ಎಲ್ಲರನ್ನು ಒಂದೇ ರೀತಿಯಲ್ಲಿ ಪೂಜಿಸುವಂಥದ್ದಲ್ಲ. ಸಮಾನ ಕಕ್ಷೆಯಲ್ಲಿದ್ದವರಿಗೆ ಭಿನ್ನ ಭಿನ್ನ ರೀತಿಯಲ್ಲಿ ಪೂಜೆ ಮಾಡಬಾರದು, ಬೇರೆ ಬೇರೆ ಮಟ್ಟದಲ್ಲಿದ್ದವರಿಗೆ ಸಮಾನವಾಗಿ ಪೂಜೆ ಮಾಡಬಾರದು. ಹಾಗೆ ಮಾಡಿದ್ದಲ್ಲಿ ಮನುಷ್ಯ ಅಲ್ಲ, ದೇವತೆ ಆಗಿದ್ದರೂ ಕೂಡ ಅವ ತನ್ನ ಸ್ಥಾನದಿಂದ ಭ್ರಷ್ಟನಾಗ್ತಾನೆ ಅಂತ ಪದ್ಮಪುರಾಣದ ಮಾತನ್ನು ಉದಾಹರಿಸಿ ಈ ತಾರತಮ್ಯಾನುಸಾರವಾಗಿ ಎಲ್ಲರಲ್ಲಿಯೂ ಭಕ್ತಿಯನ್ನು ಮಾಡಬೇಕೆಂಬುದಾಗಿ ಶ್ರೀಮದಾಚಾರ್ಯರು ಅಲ್ಲಿ ಭಾಷ್ಯದಲ್ಲಿ ನಿರ್ಣಯ ಮಾಡಿದ್ದಾರೆ. ಆದ್ದರಿಂದ
ಶ್ರೀಹರಿ ಸರ್ವೋತ್ತಮ, ರಮಾ ಬ್ರಹ್ಮಾದಿಗಳು ಅವನಿಗಿಂತ ಕ್ರಮವಾಗಿ ಅವರರಾಗಿದ್ದಾರೆ. ಅವರೆಲ್ಲ ಆ ಪರಮಾತ್ಮನ ಪರಿವಾರ ಅಂತ ತಿಳ್ಕೊಂಡು ನಾವು ಅವರಲ್ಲಿ ಭಕ್ತಿ ಮಾಡಬೇಕು, ಧ್ಯಾನ ಮಾಡಬೇಕು ಎಂಬ ವಿಚಾರ ನಮಗೆ ಶ್ರೀಮದ್ ಆಚಾರ್ಯರ ಕೃತಿಗಳಲ್ಲಿ ಗೊತ್ತಾಗತ್ತೆ. ಪ್ರಾಧಾನ್ಯೇನ ಹರಿರ್ಧ್ಯೇಯ, ಪ್ರಧಾನವಾಗಿ ಹರಿಯನ್ನೇ ನಾವು ಧ್ಯಾನಿಸಬೇಕು. ತತ್ಸಂಬಂಧಾತ್ ಸುರಾದಯ, ಅವನಿಗೆ ಸಂಬಂಧಿಸಿದ ಹಾಗೆ ಉಳಿದ ದೇವತೆಗಳನ್ನು ನಾವು ಪೂಜಿಸಬೇಕು. ಮುಖ್ಯವಾಗಿ ಶ್ರೀಹರಿಯನ್ನೇ. ಶ್ರೀಹರಿಯೇ ಸರ್ವೋತ್ತಮ, ಮಿಕ್ಕ ರಮಾ ಬ್ರಹ್ಮಾದಿಗಳು ಅವನಿಗೆ ಸಂಬಂಧಿಸಿದ ಪರಿವಾರ ಎಂಬುದಾಗಿ ಮಾಡಬೇಕೇ ಹೊರತು ಶ್ರೀಹರಿಗೆ ಸಂಬಂಧ ಪಡೆದಿರತಕ್ಕಂತಹ ಯಾವುದನ್ನು ಧ್ಯಾನ ಮಾಡಬಾರ್ದು ಅಂತ ಒಂದು ಪ್ರಮಾಣ ಇದೆ. ಹೀಗೆ ದೇವತಾ ತಾರತಮ್ಯ ಜ್ಞಾನಪೂರ್ವಕವಾಗಿಯೇ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ನಾವು ಪಡಿಬೇಕು. ಹಾಗಾದರೆ ಮಾತ್ರ ಅವರಿಗೆ ವಿಷ್ಣು ಒಲಿತಾನೆ. ದೇವತಾನುಕ್ರಮಜ್ಞಾಶ್ಚ ವಿಷ್ಣೋ ಪರಮತಾವಿದ ಏಕಾಂತಿನಸ್ತೆ ವಿಜ್ಞೇಯಾ ಯಥಾಕ್ರಮಂ ಅಪರಾಸ್ತಥಾ ಅಸ್ಮಾದ್ ಅಸೌ ಉಚ್ಚಯಿತಿ ಕ್ರಮಸ್ಯ ಅಂತಗತಂ ಹರಿಂ ಏಕಮೇವ ತು ಏ ವಿದ್ಯುಃ ತೇಹಿ ಏಕಾಂತಿನೋ ಈರಿತಾಃ. ದೇವತೆಗಳ ಒಂದು ತಾರತಮ್ಯವನ್ನು, ವಿಷ್ಣು ಸರ್ವೋತ್ತಮತ್ವವನ್ನು ತಿಳ್ಕೊಳ್ಬೇಕು. ಅಂಥವರಿಗೆ ಏಕಾಂತಿಗಳು ಅಂತ ಹೇಳ್ತಾರೆ. ಈ ಎರಡನ್ನು ಬೇರೆ ಬೇರೆಯಾಗಿ ತಿಳಿದರೆ ಸಾಲದು, ಇವೆರಡನ್ನು ಹೊಂದಿಸಿಕೊಂಡು ತಿಳಿಬೇಕು. ಇವನಿಗಿಂತ ಇವನು ಉತ್ತಮ, ಅವನಿಗಿಂತ ಅವನು ಉತ್ತಮ ಅಂತ ಕ್ರಮವಾಗಿ ತಿಳಿತಾ ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿರತಕ್ಕಂಥವನು ಶ್ರೀಹರಿ. ಈ ರೀತಿಯಾಗಿ ತಿಳ್ಕೊಳ್ಬೇಕು. ಈ ತರಹ ಜ್ಞಾನವನ್ನು ಗಳಿಸಿದರೆ ಅದರ ಫಲ ಏನು ಅಂದರೆ, ಏವಂ ಯಥಾ ಕ್ರಮಜ್ಞಾಶ್ಚ ಸದೈಕಾಂತಪರಾಯಣಾ ಪ್ರವಿಶಂತಿ ಪರಂ ದೇವಂ ನಾರಾಯಣಮನಾಮಯಂ. ಈ ರೀತಿಯಾಗಿ ಪರಮಾತ್ಮನೊಬ್ಬನೇ ಸರ್ವೋತ್ತಮ, ಉಳಿದವರೆಲ್ಲ ತಾರತಮ್ಯಾನುಸಾರವಾಗಿ ಇರತಕ್ಕಂಥವರು. ಅದನ್ನು ಸರಿಯಾಗಿ ಒಂದು ತಾರತಮ್ಯ ಜ್ಞಾನ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೋ, ಈ ತಿಳಿದುಕೊಂಡು ಯಾರು ನನ್ನನ್ನೇ ಉಪಾಸನೆ ಮಾಡ್ತಾರೋ ಅವರು ವಿಷ್ಣುವನ್ನು ಹೊಂತಾರೆ ಅಂತ ಪ್ರಮಾಣ ಇದೆ. ಹೀಗೆ ತಾರತಮ್ಯ ಜ್ಞಾನ ಯಾರಿಗಿದೆ ಅವರನ್ನು ಭಾಗವತರು ಅಂತ ಹೇಳ್ತಾರೆ. ಕೇವಲ ರಮಾ ಬ್ರಹ್ಮಾದಿಗಳನ್ನು ಸ್ವತಂತ್ರ ಬುದ್ಧಿಯಿಂದ ಪೂಜಿಸಬಾರದು, ಸ್ವತಂತ್ರವಾಗಿ ಅವರನ್ನು ಪೂಜಿಸಬಾರದು. ಶ್ರೀಹರಿಯ ಪರಿವಾರ ಎಂಬುದಾಗಿ ತಿಳಿದುಕೊಂಡು ತಾರತಮ್ಯಾನುಸಾರವಾಗಿಯೇ ಪೂಜಿಸಬೇಕು. ಉಪಕ್ರಮಾಂತಗತ್ವೇನ ಕುರ್ಯುಹು ಪೂಜಾಂ ಹರೇ ಸದಾ ಲಕ್ಷ್ಮ್ಯಾದೇಹೇ ಕ್ರಮಶಃ ಪೂಜಾಂ ಜ್ಞಾತ್ವಾ ಭಾಗವತ ಇತಿ ಸ್ವತಂತ್ರ ಪೂಜ್ಯತಾ ಬುದ್ಧ್ಯಾ ನದದ್ಯುಹು ಕಿಂಚ ಕಸ್ಯಚಿತ್. ತಾರತಮ್ಯದಲ್ಲಿ ಎಲ್ಲರಿಗಿಂತಲೂ ಮೇಲೆ ಇರತಕ್ಕಂಥವನು, ಸರ್ವೋಚ್ಚ ಸ್ಥಾನದಲ್ಲಿದ್ದವನು ಶ್ರೀಹರಿ. ಅವನಿಗಿಂತ ಕೆಳಮಟ್ಟದಲ್ಲಿದ್ದಂಥವರು ರಮಾ ಬ್ರಹ್ಮಾದಿಗಳಿದ್ದಾರೆ ಅಂತ ತಿಳ್ಕೊಂಡು ಯಾರು ಹರಿಯನ್ನು ಪೂಜಿಸ್ತಾರೋ ಅವರನ್ನು ಭಾಗವತರು ಅಂತ ಹೇಳ್ತಾರೆ. ಅಂಥವರು ಈ ಕೇವಲ ಲಕ್ಷ್ಮಿಯಾಗಲಿ, ಬ್ರಹ್ಮ, ಶಿವ, ಆದಿತ್ಯ, ಗಣಪತಿ ಇವರನ್ನು ಸ್ವತಂತ್ರವಾಗಿ ಅವರು ಯಾವತ್ತೂ ಪೂಜೆ ಮಾಡೋದಿಲ್ಲ. ಯಾವ ದೇವತೆಗಳು ಸ್ವತಂತ್ರರು ಎಂಬುದಾಗಿ ಅವರನ್ನು ಪೂಜಿಸುವುದಿಲ್ಲ. ಮತ್ತು ನೈವೇದ್ಯ, ಧೂಪ, ದೀಪ, ಪೂಜೆ ಯಾವುದನ್ನು ಕೂಡ ಸ್ವತಂತ್ರವಾಗಿ ಅರ್ಪಿಸುವುದಿಲ್ಲ. ಕದಾಚಿತ್ ಅಜ್ಞಾನದಿಂದ ಯಾರಾದರೂ ಆ ಬ್ರಹ್ಮಾದಿಗಳಿಗೆ ಸ್ವತಂತ್ರರೆಂಬ ಬುದ್ಧಿಯಿಂದ ಹರಿಭಕ್ತರೆಂಬ ಅನುಸಂಧಾನವಿಲ್ಲದೆ ಪೂಜಾದಿಗಳನ್ನು ಮಾಡಿದರೆ ಅಂತಹ ಪೂಜೆಯನ್ನು ಬ್ರಹ್ಮಾದಿ ದೇವತೆಗಳು ಸ್ವೀಕಾರ ಮಾಡುವುದೇ ಇಲ್ಲ. ಆದ್ದರಿಂದ ಆ ಒಂದು ಕ್ರಮವಾಗಿ ತಿಳಿದುಕೊಂಡೇ ಮಾಡಬೇಕು. ಹಾಗೆ ಮಾಡದೆ ಈ ಅಂತರ್ಯಾಮಿತ್ವ ವಿವಕ್ಷೆ ಇಲ್ಲದೆ ತಾರತಮ್ಯಾನುಸಾರವಾಗಿ ಮಾಡದೆ ಹೋದರೆ ಅಂತಹ ಪೂಜೆಯನ್ನು ದೈತ್ಯರೇ ಸ್ವೀಕಾರ ಮಾಡ್ತಾರೆ ಹೊರತು ದೇವತೆಗಳು ಸ್ವೀಕಾರ ಮಾಡುವುದಿಲ್ಲ. ಯದ್ಭಾಗವತ ಬುದ್ಧೈವ ದತ್ತಂ ಬ್ರಹ್ಮಾದಯಸ್ವರಾಃ ವೈದಿಕಾಃ ಪ್ರತಿಗೃಹ್ಣೇಯೋ ಅಪಭ್ರಷ್ಟ ತಥೇತರತ್. ಈ ತರಹ ಒಂದು ಭಾಗವತ ಬುದ್ಧಿಯಿಂದ
ಯಾರು ಬ್ರಹ್ಮಾದಿ ದೇವತೆಗಳನ್ನು ಪೂಜಿಸ್ತಾರೋ ಅಂತಹ ಬ್ರಹ್ಮಾದಿ ದೇವತೆಗಳು ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲದೆ ಹೋದರೆ ಆ ಬ್ರಹ್ಮಾದಿ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಅದನ್ನು ದೈತ್ಯರು ಆ ಪೂಜೆಯನ್ನು ಅಪಹರಿಸ್ತಾರೆ. ಅದರಿಂದ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡು ಉಳಿದವರ ತಾರತಮ್ಯಾನುಸಾರವಾಗಿ ಉಳಿದವರನ್ನು ಧ್ಯಾನಿಸಬೇಕು, ಉಪಾಸನೆ ಮಾಡಬೇಕು, ಪೂಜಿಸಬೇಕು ಎಂಬ ವಿಚಾರವನ್ನು ತ್ರಿವಿಕ್ರಮಂಡಿತಾಚಾರ್ಯರು ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣು ಭಕ್ತಿ ವಿಶೇಷೇಣ ಮೋಕ್ಷವಾಪ್ತೌ ಹಿ ಕಾರಣಂ ತದ್ಭಕ್ತೇಷು ಕ್ರಮೇಣೈವ ರಮಾದ್ಯೇಷು ತ್ವನಂತರಂ. ವಿಷ್ಣು ಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ವಿಷ್ಣುವಿನಲ್ಲಿ ಅತ್ಯಂತ ಅಧಿಕವಾಗಿರತಕ್ಕಂತಹ ಭಕ್ತಿಯನ್ನು ಹೊಂದಬೇಕು. ಆಮೇಲೆ ಅವನ ಪರಿವಾರಕ್ಕೆ ಸೇರಿದಂತಹ ಏನು ರಮಾಬ್ರಹ್ಮಾದಿಗಳಿದ್ದಾರೆ ಅವರವರ ತಾರತಮ್ಯವನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿರತಕ್ಕಂತಹ ಭಕ್ತಿಯನ್ನು ಮಾಡಬೇಕು. ಅದೇ ಮೋಕ್ಷ ಪ್ರಾಪ್ತಿಗೆ ಕಾರಣ. ಅಂತಹ ಶ್ರೀಹರಿಗೆ ಮುಖ್ಯ ಪ್ರಾಣ ಒಂದು ವಿಶಿಷ್ಟವಾಗಿರತಕ್ಕಂತಹ ಪ್ರತಿಮೆ. ವಾಯೋ ಮುಖ್ಯಧಿಯಾಚೇತಿ. ಆದ್ದರಿಂದ ವಾಯೋ ಮುಖ್ಯತೆಯ ಅಖಿಲಾತ್. ಪರಮಾತ್ಮನಲ್ಲಿ ಆ ಥರ ಭಕ್ತಿಯನ್ನು ಮಾಡಿದ ನಂತರ ವಾಯುವಿನಲ್ಲಿಯೂ ಆ ರೀತಿಯಲ್ಲಿ ಭಕ್ತಿಯನ್ನು ಮಾಡಬೇಕು. ಈ ವಿಚಾರವನ್ನು ಈ ಮುಂದಿನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣೋ ಅತ್ಯುತ್ತಮತ್ವಾದ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೆ ಅಥವಾ ಸಂಶ್ಲಿಷ್ಠೆ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು ಯಹ ಸಂಧತ್ತೆ ವಿರಿಂಚೆ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಅಧ್ಯಾಯಂ ತಾರತಮ್ಯಂ ಸ್ಫುಟಮೋತಿ ಸದಾ ವಾಯುರಸ್ಮದ್ ಗುರುಸ್ತಂ. ಇಲ್ಲಿ ಯಾರ್ಯಾರನ್ನು ತಾರತಮ್ಯಾನುಸಾರವಾಗಿ ಯಾವ ರೀತಿಯಲ್ಲಿ ಪೂಜಿಸಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಅರ್ಥವನ್ನು ನೋಡ್ತಾ ಹೋಗೋಣ. ಮೊದಲು ಹರಿಪರವಾಗಿರತಕ್ಕಂಥ ಅರ್ಥ. ಹೇ ಹರಿಯೇ, ನೀನು ವಾಯುದೇವರನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದೀಯಾ ಅಂತ. ಅಖಿಲ ಗುಣಗಣೈಹಿ, ಎಲ್ಲ ಗುಣಸಮೂಹಗಳಿಂದಲೂ ವಿಷ್ಣೋಹೋ ಸರ್ವವ್ಯಾಪ್ತನಾಗಿರತಕ್ಕಂತಹ. ವಿಷ್ಣು ಅಂದರೆ ಸರ್ವವ್ಯಾಪ್ತ. ವಿಶಿಲ್ರ ವ್ಯಾಪ್ತವು ಧಾತುವಿನ ಮೇಲೆ ಪ್ರತ್ಯಯ ಬಂದು ವಿಷ್ಣು ಅಂತಾಗಿರೋದು. ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ನಾಮಕ್ಕೂ 100 ಅರ್ಥಗಳಿವೆ. ವಿಷ್ಣು ಅಂದರೆ ಸರ್ವವ್ಯಾಪ್ತ, ಸರ್ವವ್ಯಾಪ್ತನಾಗಿರತಕ್ಕಂತಹ ನೀನು ಅತ್ಯುತ್ತಮತ್ವ, ಸರ್ವೋತ್ತಮನಾಗಿರುವುದರಿಂದ, ನಿನಗೆ ಸರ್ವೋತ್ತಮತ್ವ ಇರುವುದರಿಂದ ತತ್ರ ಆ ನಿನ್ನಲ್ಲಿಯೂ ಅಥ ನಂತರ ಅಮುಂ ಪ್ರತಿ ಆ ನಿನಗೆ ಪರಿವಾರಾತ್ಮನ ಪರಿವಾರ ರೂಪದಿಂದ ಇರತಕ್ಕಂತಹ ಸೇವಕೇಶು ಸೇವಕರಾದ ವಿರಿಂಚ ಬ್ರಹ್ಮನು, ಶ್ವಸನ ವಾಯುವು, ವಿಹಗಪ ವಿಹಗ ಅಂದರೆ ಹಕ್ಕಿಗಳು, ವಿಹಗಪ ಹಕ್ಕಿಗಳ ರಾಜ ಅಂದರೆ ಗರುಡನು, ಅನಂತ ಶೇಷನು, ರುದ್ರನು, ಇಂದ್ರನು, ಪೂರಕೇಶು ಇವರೇ ಮೊದಲಾದವರಲ್ಲಿಯೂ ತಾರತಮ್ಯವನ್ನು ಆಧ್ಯಾಯನ್ ಚೆನ್ನಾಗಿ ಅನುಸಂಧಾನ ಮಾಡುತ್ತಾ, ಆಧ್ಯಾಯಂ ತಾರತಮ್ಯವನ್ನು ಚೆನ್ನಾಗಿ ಅನುಸಂಧಾನ ಮಾಡುತ್ತಾ, ಶ್ರೀಧರಾಭ್ಯಾಂ ಶ್ರೀ ಮತ್ತು ಧರ, ಶ್ರೀ ಅಂದರೆ ಶ್ರೀದೇವಿ, ಭೂ ಅಂದರೆ ಭೂದೇವಿ, ಧರ ಅಂದರೆ ಭೂದೇವಿ, ಈ ಶ್ರೀ ಭೂದೇವಿಯರಿಂದ ಆಶ್ಲಿಷ್ಠೆ ಅಥವಾ ಸಂಶ್ಲಿಷ್ಠೆ ಆಲಿಂಗಿತನಾಗಿರತಕ್ಕಂತಹ ತತ್ರ ಆ ನಿನ್ನಲ್ಲಿ ಗರಿಷ್ಠಾಂ ಅತ್ಯಂತ ಗಾಢವಾದ ಭಕ್ತಿಯನ್ನು ಅಸ್ಮದ್ಗುರು ನಮ್ಮ ಗುರುವಾಗಿರತಕ್ಕಂತಹ ವಾಯುದೇವರು ಸಂಧತ್ತೆ ಇಡುತ್ತಾರೆ. ಅಂತಹ ಒಂದು ಭಕ್ತಿಯನ್ನು ನಿನ್ನಲ್ಲಿಡುತ್ತಾರೆ ಮುಖ್ಯ ಪ್ರಾಣದೇವರು. ಆದ್ದರಿಂದ ಆ ವಾಯುವನ್ನು ಯಾವ ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ಭವಾನ್ ನೀನು ಸದಾ ಯಾವಾಗಲೂ ಸ್ಫುಟಂ ಬಹಳ ಚೆನ್ನಾಗಿ
ಅವತಿ ರಕ್ಷಣೆ ಮಾಡ್ತಾ ಇದೆಯಾ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಜ್ಞಾನ ಆನಂದ ಮೊದಲಾದ ಸಕಲ ಗುಣಗಳಿಂದ ಕೂಡಿದ್ದಾನೆ. ಆದ್ದರಿಂದ ಅವನು ಅತ್ಯುತ್ತಮತ್ವಾದ್ ಅಖಿಲ ಗುಣಗಣೈ ಅತ್ಯುತ್ತಮತ್ವಾದ್, ಜ್ಞಾನಾನಂದಾದಿ ಸಕಲ ಗುಣಗಳಿಂದಾಗಿ ಅವನು ಸರ್ವೋತ್ತಮನಾಗಿದ್ದಾನೆ. ಆದ್ದರಿಂದ ನಿನ್ನಲ್ಲಿಯೂ ಅಂತಹ ಭಕ್ತಿಯನ್ನು ವಾಯುದೇವರು ಮಾಡ್ತಾರೆ. ನಿನ್ನಲ್ಲಿ ಅಂತಹ ಗಾಢವಾದ ಭಕ್ತಿಯನ್ನು ಮಾಡ್ತಾರೆ. ಅನಂತರ ನಿನ್ನ ಸೇವಕರಾಗಿರತಕ್ಕಂತಹ ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರಾದಿ ದೇವತೆಗಳಲ್ಲಿಯೂ ತಾರತಮ್ಯವನ್ನು ಚೆನ್ನಾಗಿ ಅನುಸಂಧಾನ ಮಾಡಿಕೊಳ್ಳುತ್ತಾ ನಮ್ಮ ಗುರುಗಳಾಗಿರತಕ್ಕಂತಹ ವಾಯುದೇವರು ಶ್ರೀಭೂದೇವಿಯರಿಂದ ಆಲಿಂಗಿತರಾಗಿರತಕ್ಕಂತಹ ನಿನ್ನಲ್ಲಿ ಅತ್ಯಂತ ಗಾಢವಾದ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅಂತಹ ವಾಯುದೇವರನ್ನು ನೀನು ಬೇರೆ ಎಲ್ಲರಿಗಿಂತ ಹೆಚ್ಚು ಚೆನ್ನಾಗಿ ಕಾಪಾಡ್ತಾ ಇದ್ದೀಯಾ. ಇಲ್ಲಿ ಎಂ ಅಂದರೆ ನಾನು ಹೇಳಿದೆ, ಯಹ ಅಂದರೆ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ನಾರಾಯಣ ಅಂತ ಅರ್ಥ ಹೇಳಿದೆ. ಈ ಅಂದರೆ ಮಹಾಲಕ್ಷ್ಮಿ. ಈ ಮತ್ತು ಅ ಸೇರಿದರೆ ಯ ಅಂತಾಗತ್ತೆ ಎಣ್ಸಂಧಿಯಾಗಿ ಸಂಸ್ಕೃತದಲ್ಲಿ. ಈ ಪ್ಲಸ್ ಅ ಯ, ಈ ಅಂದರೆ ಲಕ್ಷ್ಮಿ, ಅ ಅಂದರೆ ಪರಮಾತ್ಮ. ಆ ಈ ಮತ್ತು ಅಗಳು ಸೇರಿ ಯ ಅಂತ ಆದ್ದು. ಅದರರ್ಥ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ನಾರಾಯಣನಾದ ಭವಾನ್ ನೀನು ಅಂತಹ ವಾಯುದೇವರನ್ನು ಎಲ್ಲರಿಗಿಂತ ಚೆನ್ನಾಗಿ ನೀನು ಕಾಪಾಡ್ತಾ ಇದ್ದೀಯಾ ಅಂತ ಹರಿಪರವಾಗಿರತಕ್ಕಂತಹ ಒಂದು ಅರ್ಥ. ಇನ್ನು ವಾಯುಪರವಾಗಿರತಕ್ಕಂತಹ ಅರ್ಥ, ಹೇ ವಾಯುದೇವ, ಅಖಿಲ ಗುಣಗಣೈಹಿ ಅಂದರೆ ಎಲ್ಲ ಗುಣ ಸಮೂಹಗಳಿಂದಲೂ ವಿಷ್ಣುವಿಗೆ ಸರ್ವೋತ್ತಮತ್ವಾತ್, ಅವನು ಸರ್ವೋತ್ತಮನಾಗಿರುವುದರಿಂದ, ವಿಷ್ಣುವಿಗೆ ಸರ್ವೋತ್ತಮತ್ವ ಇರುವುದರಿಂದ, ಶ್ರೀಧರಾಭ್ಯಾಂ ಶ್ರೀಭೂದೇವಿಯರಿಂದ ಆಶ್ಲಿಷ್ಠೆ ಆಲಿಂಗಿತನಾಗಿರತಕ್ಕಂತಹ, ತತ್ರ ಆ ಹರಿಯಲ್ಲಿ ಗರಿಷ್ಠಾಂ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು, ಅಥ ಅನಂತರ ಅಮುಂ ಪ್ರತಿ ಆ ಹರಿಗೆ ಪರಿವಾರಾತ್ಮನ ಪರಿವಾರ ರೂಪದಿಂದ ಇರತಕ್ಕಂತಹ ಸೇವಕೇಶು ಸೇವಕರಾದ ವೇರಿಂಚ ಬ್ರಹ್ಮನು, ಶ್ವಸನ ವಾಯುವು, ವಿಹಗಪ ಗರುಡನು, ಅನಂತ ಶೇಷನು, ರುದ್ರನು, ಇಂದ್ರನು ಇವರೇ ಪೂರ್ವಕೇಶು ಮೊದಲಾದವರಲ್ಲಿ ತಾರತಮ್ಯವನ್ನು ಆಧ್ಯಾಯನ್ ಚೆನ್ನಾಗಿ ಅನುಸಂಧಾನ ಮಾಡುತ್ತಾ, ತತ್ರ ಅವರಲ್ಲಿಯೂ ಭಕ್ತಿಯನ್ನು ಯಾರು ಸಂಧತ್ತೆ ಇಡುತ್ತಾನೋ ತಮ್ ಅಂಥವನನ್ನು ಅಸ್ಮದ್ಗುರು, ಯಾರು ಈ ರೀತಿಯಲ್ಲಿ ಪರಮಾತ್ಮನಲ್ಲಿ, ನಂತರ ರಮಾ ಬ್ರಹ್ಮಾದಿಗಳಲ್ಲಿ, ಅನಂತರ ಉಳಿದ ದೇವತೆಗಳಲ್ಲಿ ಅವರವರ ತಾರತಮ್ಯವನ್ನು ಆಧ್ಯಾಯನ್ ಚೆನ್ನಾಗಿ ಅನುಸಂಧಾನ ಮಾಡುತ್ತಾ ಯಾರು ಅವರನ್ನು ಅಂತಹ ಅನುಸಂಧಾನ ಮಾಡ್ತಾರೋ ಅಂಥವನನ್ನು ಅಸ್ಮದ್ಗುರು, ನಮ್ಮ ಗುರು ಅಂದರೆ ವಾಯುದೇವರು, ಮುಖ್ಯ ಪ್ರಾಣದೇವರು, ಅಂತಹ ಭವಾನ್ ನೀನು ಸದಾ ಯಾವಾಗಲೂ ಸ್ಫುಟಂ ಚೆನ್ನಾಗಿ ಅವತಿ ರಕ್ಷಣೆ ಮಾಡ್ತೀಯಾ. ಈ ಶ್ರೀಭೂದೇವಿಯರಿಂದ ಆಲಿಂಗಿತನಾಗಿರತಕ್ಕಂತಹ ಆ ಹರಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಭಕ್ತಿಯನ್ನು ಯಾರು ಮಾಡ್ತಾರೋ, ಅನಂತರ ಅವನಿಗೆ ಪರಿವಾರ ರೂಪದಲ್ಲಿರತಕ್ಕಂತಹ ರಮಾಬ್ರಹ್ಮಾದಿಗಳಲ್ಲಿ ತಾರತಮ್ಯಾನುಸಾರವಾಗಿ ತಿಳಿದುಕೊಂಡು ಅವರಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೋ ಅಂಥವರನ್ನು ನಮ್ಮ ಗುರುವಾಗಿರತಕ್ಕಂತಹ ವಾಯುದೇವನಾಗಿರತಕ್ಕಂತಹ ನೀನು ಚೆನ್ನಾಗಿ ರಕ್ಷಣೆ ಮಾಡ್ತೀಯಾ ಅಂತ ವಾಯುಪರವಾಗಿರತಕ್ಕಂತಹ ಅರ್ಥ. ಇಲ್ಲಿ ಶ್ರೀಧರಾಭ್ಯಾಂ ಆಶ್ಲಿಷ್ಠೆ, ಲಕ್ಷ್ಮೀದೇವಿ ಮತ್ತು ಧರ ಭೂದೇವಿ, ಶ್ರೀಭೂ ಇವರಿಂದ ಆಶ್ಲಿಷ್ಠೆ ಆಲಿಂಗಿತರಾಗಿರತಕ್ಕಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂಥವರು. ಶ್ರೀಧರಾಭ್ಯಾಂ ಸಂಶ್ಲಿಷ್ಠೆ
ಗರಿಷ್ಠಾಂ ಭಕ್ತಿಂ, ಶ್ರೀ ಭೂದೇವಿಯರಿಂದ ಆಲಿಂಗಿತನಾಗಿರತಕ್ಕಂತಹ ಶ್ರೀಹರಿಯಲ್ಲಿ ಅಧಿಕವಾಗಿರತಕ್ಕಂತಹ ಭಕ್ತಿ. ಅಲ್ಲಿ ಲಕ್ಷ್ಮೀನಾರಾಯಣರಿಗೂ ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಇರತಕ್ಕಂತಹ ಒಂದು ಸರ್ವಥಾ ಭೇದ. ಒಟ್ಟಿನಲ್ಲಿ ಈ ಪದ್ಯದಲ್ಲಿ ಹೇಳ್ತಾ ಇರುವಂಥದ್ದು ಶ್ರೀ ವಿಷ್ಣುವೇ ಸರ್ವೋತ್ತಮ, ಅವ ರಮಾಬ್ರಹ್ಮಾದಿಗಳಿಗಿಂತ ಉತ್ತಮನಾಗಿದ್ದಾನೆ, ಭಿನ್ನನಾಗಿದ್ದಾನೆ, ಅನಂತ ಗುಣಗಳಿರುವುದರಿಂದ ಉತ್ತಮೋತ್ತಮನಾಗಿದ್ದಾನೆ. ಆದ್ದರಿಂದ ಅವನಲ್ಲಿ ನಿರವಧಿಕವಾದ ನಿಶ್ಚಲವಾದ ಭಕ್ತಿಯನ್ನೇ ಮಾಡಬೇಕು ಅಂತ. ಆಮೇಲೆ ಲಕ್ಷ್ಮೀದೇವಿಯು ಕೂಡ ನಿತ್ಯಮುಕ್ತಳಾಗಿದ್ದಾಳೆ. ನಿತ್ಯಮುಕ್ತಳಾದರೂ ಅವಳು ಕೂಡ ವಿಷ್ಣುನ ಅಧೀನನಾಗಿದ್ದಾಳೆ. ಅವಳನ್ನು ಕೂಡ ಶ್ರೀಹರಿಯೊಂದಿಗೆ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರವಾಗಿಯೇ ಶ್ರೀಧರಾಭ್ಯಾಂ ಆಶ್ಲಿಷ್ಠೇ ಅಂತ ಹೇಳಿದ್ದು. ಇಲ್ಲಾಂದ್ರೆ ಆ ಒಂದು ವಿಶೇಷಣ ಹೇಳುವ ಅಗತ್ಯ ಏನಿತ್ತು? ಲಕ್ಷ್ಮೀದೇವಿಯು ನಿತ್ಯ ಮುಕ್ತಳಾಗಿದ್ದರೂ ಕೂಡ ಅವಳು ಪರಮಾತ್ಮನ ಅಧೀನಳಾಗಿದ್ದಾಳೆ. ಆದ್ದರಿಂದ ಹರಿಯೊಡನೆ ಆ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಬೇಕು, ಹರಿಯೊಡನೆ ಉಪಾಸನೆ ಮಾಡಬೇಕು. ಇಲ್ಲದೆ ಹೋದರೆ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ಗೀತೆಯಲ್ಲಿ ಹೇಳಿದ ಹಾಗೆ ಯಾರು ನಾರಾಯಣನನ್ನು ಬಿಟ್ಟು ಬರೀ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ತುಂಬ ಕ್ಲೇಶ. ಆದ್ದರಿಂದ ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ನಾರಾಯಣನನ್ನೇ ಉಪಾಸನೆ ಮಾಡಬೇಕು. ಇದೊಂದು ಅಂಶ. ಆಮೇಲೆ ಬ್ರಹ್ಮವಾಯುಗಳೇ ಮೊದಲಾದ ಎಲ್ಲ ದೇವತೆಗಳು ಕೂಡ ಜೀವಕೋಟಿಗೆ ಸೇರಿದವರು, ವಿಷ್ಣುವಿನ ಪರಿವಾರಕ್ಕೆ ಸೇರಿದವರು, ಅಂತಹ ವಿಷ್ಣುವಿನ ಸೇವಕರು. ಅದರಲ್ಲಿ ಭಕ್ತಿಯನ್ನು, ವಿಷ್ಣುವಿನಲ್ಲಿ ಭಕ್ತಿಯನ್ನು ಮತ್ತು ಈ ಒಂದು ಪರಿವಾರದಲ್ಲಿ ತಾರತಮ್ಯಾನುಗುಣವಾಗಿ ಮಾಡಬೇಕು. ಅವರು ವಿಷ್ಣು ಭಕ್ತರೆಂಬ ಭಾವನೆ ಇಲ್ಲದೆ ಅವರು ಸ್ವತಂತ್ರರು. ವಿಷ್ಣುವಿಗೂ ಇವನಿಗೂ ಏನು ಸಂಬಂಧ ಇಲ್ಲ, ವಿಷ್ಣುವಿಗೆ ಶಿವನಿಗೆ ಏನು ಸಂಬಂಧ ಇಲ್ಲ. ವಿಷ್ಣು ಹೇಗೆ ಸ್ವತಂತ್ರನೋ ಹಾಗೆ ಶಿವನು ಸ್ವತಂತ್ರ ಅಂತ ಸ್ವಾತಂತ್ರ್ಯ ಬುದ್ಧಿಯಿಂದ ಶಿವಾದಿಗಳನ್ನು ಉಪಾಸನೆ ಮಾಡಬಾರ್ದು. ಅವರೆಲ್ಲರೂ ಕೂಡ ಪರಮಾತ್ಮನ ಅಧೀನ, ಪರಮಾತ್ಮನಿಂದ ಅವರರಾಗಿದ್ದಾರೆ. ಈ ರೀತಿಯಲ್ಲಿ ಸ್ವಾತಂತ್ರ್ಯ ಬುದ್ಧಿಯಿಂದ ಭಕ್ತಿಯನ್ನು, ಪೂಜಾದಿಗಳನ್ನು ಮಾಡಲೇಬಾರದು. ಮಾಡಿದವರು ಸ್ವೀಕಾರ ಮಾಡುವುದಿಲ್ಲ, ಅದೆಲ್ಲ ದೈತ್ಯರ ಪಾಲಾಗತ್ತೆ. ಯಾರು ಈ ರೀತಿಯಾಗಿ ವಿಧಿ ಪ್ರಕಾರವಾಗಿ ಭಕ್ತಿ ಮಾಡ್ತಾರೋ ಅವನನ್ನು ಹರಿವಾಯುಗಳು ನಿಸ್ಸಂದೇಹವಾಗಿ ಸಲಹುತ್ತಾರೆ ಅಂತ ಇಷ್ಟು ಅಂಶಗಳನ್ನು ಈ ಒಂದು ಪದ್ಯದಲ್ಲಿ ತಿರುಕುಮುಂಡಿತಾಚಾರ್ಯರು ಅಳವಡಿಸಿದ್ದಾರೆ. ಹೀಗೆ ಪ್ರತಿಯೊಂದು ಸರ್ವೋತ್ತಮನಾಗಿರತಕ್ಕಂಥ ಪರಮಾತ್ಮ, ಅವನ ಪರಿವಾರ, ಅವರ ಒಂದು ತಾರತಮ್ಯವನ್ನು ತಿಳಿದುಕೊಂಡು ನಾವು ಉಪಾಸನೆ ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಈಗ ಉಪನಿಷತ್ತು ಹೇಳುತ್ತೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯದೇವೋಭವ. ಮಾತೃಭಕ್ತಿಯನ್ನು ಮಾಡಬೇಕು, ಪಿತೃಭಕ್ತಿಯನ್ನು ಮಾಡಬೇಕು, ಗುರುಭಕ್ತಿಯನ್ನು ಮಾಡಬೇಕು. ಕೇವಲ ಹರಿಯಲ್ಲಿಯೂ ವಾಯುವಿನಲ್ಲಿಯೂ ಮಾತ್ರ ಭಕ್ತಿಯನ್ನು ಮಾಡಿದರೆ ಸಾಲದು, ಎಲ್ಲರಲ್ಲಿಯೂ ಭಕ್ತಿಯನ್ನು ಮಾಡಬೇಕು. ಎಷ್ಟು ಜನರಲ್ಲಿ ಭಕ್ತಿ ಮಾಡಬೇಕು? ಎಲ್ಲರಲ್ಲೂ ಒಂದೇ ರೀತಿಯಾಗಿ ಭಕ್ತಿ ಮಾಡಬೇಕಾ ಅಥವಾ ಹೇಗೆ ಭಕ್ತಿ ಮಾಡಬೇಕು? ಎಲ್ಲ ವಿಷಯಗಳು ಬರುವುದರಿಂದ ಅವೆಲ್ಲಕ್ಕೂ ಕೂಡ ಸಮಾಧಾನವನ್ನು ತಿರುಕುಮುಂಡಿತಾಚಾರ್ಯರು ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇನ್ನೂ ಅನೇಕ ವಿಚಾರಗಳನ್ನು ಈ ಒಂದು ಪದ್ಯದಲ್ಲಿ ಹೇಳೋಕ್ಕಾಗತ್ತೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಿರುವಂಥದ್ದು ಏನಂದರೆ, ಲಕ್ಷ್ಮೀದೇವಿಯು ಶ್ರೀ ಭೂ ದುರ್ಗಾ, 3 ರೂಪಗಳು. ಲಕ್ಷ್ಮೀದೇವಿಯ 3 ರೂಪಗಳು ಶ್ರೀ ಭೂ ದುರ್ಗಾ. ಈ 3 ರೂಪಗಳಿಂದಲೇ
ಸತ್ವರಜಸ್ತಮೋ ಗುಣಗಳಿಗೆ ಈ ಲಕ್ಷ್ಮೀದೇವಿ ಅಭಿಮಾನಿಯಾಗಿರ್ತಾಳೆ. ಆದ್ದರಿಂದ ಈ ಮೂರು ರೂಪಗಳಲ್ಲಿ ಶ್ರೀದೇವಿ ಹೆಚ್ಚು, ಭೂದೇವಿ ಅವಳಿಗಿಂತ ಕಡಿಮೆ. ಈ ಸೂಕ್ಷ್ಮ ವ್ಯತ್ಯಾಸವನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಶ್ರೀಧರ ಅಂತ ಹೇಳಿದ್ದಿಲ್ಲಿ. ಶ್ರೀಧರಾಭ್ಯಾಂ. ಶ್ರೀಧರ ಅಂದರೆ ಶ್ರೀಧರ ಅಂತ ಅರ್ಥ ಅಲ್ಲ, ಪರಮಾತ್ಮದ ಅರ್ಥ ಅಲ್ಲ. ಶ್ರೀ ಹಾಗೂ ಧರ ಇವರಿಂದ ಆಶ್ಲಿಷ್ಟ, ಇವರಿಂದ ಆಲಿಂಗಿತನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಅದನ್ನು ಹೇಳಿದ್ದು. ಈ ತಾರತಮ್ಯದ ಬಗ್ಗೆ ಈ ಕೆಲವರಲ್ಲೂ ಹೇಳ್ತಾರೆ, ತಾರತಮ್ಯ ಇರಬಾರ್ದು. ತಾರತಮ್ಯವನ್ನು ಭಾಳ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಈ ತಾರತಮ್ಯದ ಜ್ಞಾನ ಇರಲೇಬೇಕು, ತಾರತಮ್ಯ ಜ್ಞಾನ ಇದ್ದರೆ ಮಾತ್ರ ಅವರು ಭಾಗವತರು ಅಂತ. ಇಷ್ಟೆಲ್ಲ ತಾರತಮ್ಯದ ಬಗ್ಗೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಬೇಕು? ಏನೋ ಎಲ್ಲರನ್ನು ಸಮಾನವಾಗಿ ತಿಳ್ಕೊಂಬೋಣ, ಎಲ್ಲರನ್ನು ಸಮಾನವಾಗಿ ಪೂಜಿಸೋದು. ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಎಲ್ಲ ದೇವರ ಪ್ರತಿಮೆಗಳನ್ನಿಟ್ಟು ಒಂದೇ ಸಲಕ್ಕೆ ಅಭಿಷೇಕ ಮಾಡಿಬಿಟ್ರೆ ಪೂಜೆ ಬೇಗ ಆಗಿ ಹೋಗ್ತದೆ. ಏನೋ ಸರಿಸುಮಾರಾಗಿ ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಪೂಜೆ ಮಾಡೋದಪ್ಪ. ಹಾಗೆ ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತೆ ಹರೇ ಕಿಂಚಿತ್ ತಥಾ ವಾಯೋ ಹರೇರ್ವಿಧ. 33 ಕೋಟಿ ದೇವತೆಗಳಿದ್ದಾರೆ. 33 ಕೋಟಿ ದೇವತೆಗಳಲ್ಲಿಯೂ ಯಾರು ಸರ್ವೋತ್ತಮರು? ಯಾವುದೋ ದೇವರು ಉಪಾಸನೆ ಮಾಡಿದರೆ ಆಯಿತು, ನಮ್ಮ ದೇವರು ಹೆಚ್ಚು ನಿಮ್ಮ ದೇವರು ಹೆಚ್ಚು, ಯಾಕೆ ಈ ಕಿತ್ತಾಟ ಅಂತ ಇವತ್ತಿನ ಜನರಲ್ಲಿ ಕಾಣುತ್ತೆ ಇದು ಅಲ್ವಾ? ಈ 33 ಕೋಟಿ ದೇವತೆಗಳಲ್ಲಿ ಸರ್ವೋತ್ತಮರಾಗಿರತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರು ಸರ್ವೋತ್ತಮರು. ಅವರಿಗಿಂತಲೂ ಶ್ರೇಷ್ಠನಾಗಿರತಕ್ಕಂಥವನು ಪರಮಾತ್ಮ. ಈ ಜ್ಞಾನ ದೃಢವಾಗಿ ತಿಳಿದುಕೊಳ್ಳೋಕ್ಕಿಂತ ಬೇರೆ ಯಾವುದು ಪರಮಾತ್ಮನಿಗೆ ಪ್ರಿಯವಾದದ್ದು ಇಲ್ಲವಂತೆ. ಅದನ್ನು ಹೇಳ್ತಾರೆ ಇಲ್ಲಿ, ಪ್ರಿಯಮಸ್ತೆ ಹರೇ ಕಿಂಚಿತ್ ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ. ಈ ಎಲ್ಲ ದೇವತೆಗಳಲ್ಲಿಯೂ ಶ್ರೇಷ್ಠನಾಗಿರ್ತಕ್ಕಂಥವನು ವಾಯು. ಇದನ್ನು ನಾವು ಅನೇಕ ಉಪನಿಷತ್ತುಗಳಲ್ಲಿ ನೋಡಿದ್ದೇವೆ. ಪ್ರಾತಃಸಂಕಲ್ಪ ಗದ್ಯದಲ್ಲಿ ಆ ವಿಚಾರ ಮುಂದೆ ಬರುತ್ತೆ. ಎಲ್ಲ ದೇವತೆಗಳಲ್ಲಿಯೂ ವಾಯುದೇವರು ಸರ್ವೋತ್ತಮರಾಗಿರ್ತಕ್ಕಂಥವರು. ಈ ಒಂದು ಜ್ಞಾನಕ್ಕಿಂತ ಬೇರೆ ಯಾವ ಜ್ಞಾನವೂ ಶ್ರೀಹರಿಗೆ ಅಷ್ಟು ಪ್ರಿಯವಲ್ಲಂತೆ. ನಾವು ಎಷ್ಟೇ ಜ್ಞಾನ ಗಳಿಸಲಿ, ವೇದಾಧ್ಯಯನ ಮಾಡಿರಲಿ, ಶಾಸ್ತ್ರಾಧ್ಯಯನ ಮಾಡಿರಲಿ, ಇದ್ಯಾವುದು ವಾಯುದೇವರು ಎಲ್ಲ ದೇವತೆಗಳಿಗಿಂತಲೂ ಉತ್ತಮರು ಎಂಬ ಜ್ಞಾನಕ್ಕಿಂತ ಅದು ಹೆಚ್ಚಲ್ಲ. ವಾಯುದೇವರೇ ಎಲ್ಲ ದೇವತೆಗಳಿಗಿಂತಲೂ ಉತ್ತಮರು ಎಂಬ ಜ್ಞಾನ ಇದೆಯಲ್ಲ, ಅದುವೇ ಪರಮಾತ್ಮನಿಗೆ ಪ್ರಿಯಮಸ್ತಿ ಹರೇ ಕಿಂಚಿತ್. ಅದೇ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದಂತೆ. ಅಂತಹ ವಾಯುವಿಗಿಂತಲೂ ಉತ್ತಮನಾಗಿರ್ತಕ್ಕಂಥವನು, ಅವನು ಸರ್ವೋತ್ತಮನಾಗಿರ್ತಕ್ಕಂಥವನು, ಅವನು ವಿಷ್ಣು. ಈ ಜ್ಞಾನವನ್ನು ದೃಢವಾಗಿ ತಿಳ್ಕೊಳ್ಬೇಕು. ಭಾರತೀ ವಾಯು ಲಕ್ಷ್ಮೀನಾಂ ಆತ್ಮಶ್ಚ ಯಥಾಕ್ರಮಂ ಆಧಿಕ್ಯ ಜ್ಞಾನತೋ ವಿಷ್ಣು ಸರ್ವತ್ರ ಸಂಪ್ರಸೀದತಿ. ರುದ್ರಾದಿ ದೇವತೆಗಳಿಗಿಂತ ಭಾರತೀ ಸರಸ್ವತಿಯರು ಶ್ರೇಷ್ಠರು. ಭಾರತೀ ಸರಸ್ವತಿಯರಿಗಿಂತ ಬ್ರಹ್ಮವಾಯುಗಳು ಶ್ರೇಷ್ಠರು. ಅವರಿಗಿಂತಲೂ ಲಕ್ಷ್ಮೀದೇವಿ ಶ್ರೇಷ್ಠಳು. ಈ ಲಕ್ಷ್ಮಿಗಿಂತಲೂ ನಾರಾಯಣ ಅನಂತ ಪಟ್ಟು ಶ್ರೇಷ್ಠ. ಈ ಕ್ರಮದಲ್ಲಿ ಆಧಿಕ್ಯವನ್ನು ತಿಳಿದುಕೊಳ್ತಾ ಹೋದರೆ ವಿಷ್ಣು ಎಲ್ಲ ರೀತಿಯಿಂದಲೂ ಕೂಡ ಪ್ರಸನ್ನನಾಗ್ತಾನಂತೆ. ಹೀಗೆ ಈ ತಾರತಮ್ಯ ಜ್ಞಾನ ಅದು ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು. ಇದನ್ನು ಒತ್ತಿ ಹೇಳಲಿಕ್ಕೋಸ್ಕರವಾಗಿ ತಿರುಕುಮಂಡಿತ ಆಚಾರ್ಯರು ಇಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ಈ ಒಂದು ತಾರತಮ್ಯಕ್ಕೆ ಇಷ್ಟು ಒಂದು ಮಹತ್ವ ಇರುವುದೆಂದರೆ ಜಗನ್ನಾಥದಾಸರು
ಹರಿಕಥಾಂಸಾರದಲ್ಲಿ ಒಂದು ಸಂಧಿಯೇ ಇಟ್ಟಿದ್ದಾರೆ. ಕಕ್ಷ ತಾರತಮ್ಯ ಸಂಧಿ ಅಂತ 32ನೇ ಸಂಧಿ, ಒಂದು ಸಂಧಿಯನ್ನೇ ಇಟ್ಟಿದ್ದಾರೆ. ಆ ತಾರತಮ್ಯ ಜ್ಞಾನವನ್ನು ಅರಿತುಕೊಂಡೇ ಅದಕ್ಕೆ ಅನುಗುಣವಾಗಿ ನಾವು ವಿಷ್ಣುವಿನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಬೇಕು. ರುದ್ರಂ ಸಮಾಶ್ರಿತಾ ದೇವಾಹ, ರುದ್ರೋ ಬ್ರಹ್ಮಾಣಮಾಶ್ರಿತಃ, ಬ್ರಹ್ಮ ಮಾಂ ಆಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತಃ ಅಂತ ಹೇಳ್ತಾನೆ. ಈ ದೇವತೆಗಳ ರಾಜ ಯಾರು? ದೇವೇಂದ್ರ. ಅಂತಹ ದೇವೇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ಕೂಡ ರುದ್ರದೇವರನ್ನು ಆಶ್ರಯಿಸಿದ್ದಾರೆ. ಆ ರುದ್ರದೇವರು ಚತುರ್ಮುಖ ಬ್ರಹ್ಮನನ್ನು ಆಶ್ರಯಿಸಿದ್ದಾರೆ. ಆ ಬ್ರಹ್ಮನು ನನ್ನನ್ನು ಅಂದರೆ ವಿಷ್ಣುವನ್ನು ಆಶ್ರಯಿಸಿದ್ದಾನೆ. ನಾನು ಮಾತ್ರ ಯಾರನ್ನು ಆಶ್ರಯಿಸಿಲ್ಲ, ನಾನೊಬ್ಬ ಸರ್ವತಂತ್ರ ಸ್ವತಂತ್ರ ಇತ್ಯಾದಿ ವಾಕ್ಯಗಳನ್ನು ನಾವು ಅನುಸಂಧಾನ ಮಾಡಿಕೊಂಡಾಗ, ಈ ತಾರತಮ್ಯ ಅನುಸಂಧಾನ ಮಾಡಿಕೊಂಡಾಗ ಹರಿಸರ್ವತತ್ವ ಜ್ಞಾನ ಅದು ದೃಢವಾಗತ್ತೆ. ಇದನ್ನೇ ದಾಸರು ಹೇಳಿದರು, ಹರಿ ಸರ್ವೋತ್ತಮನಹುದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಸುವ ಮಾರ್ಗವ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಡಂಗರ ಹೊರಿಸಿದ್ದಾರೆ ದಾಸರು. ಈ ತರಹ ತಾರತಮ್ಯಾನುಸಾರವಾಗಿ ಎಲ್ಲ ದೇವತೆಗಳಲ್ಲಿಯೂ ಭಕ್ತಿಯನ್ನು ಮಾಡ್ತಾ, ಇವರೆಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು, ಸರ್ವೋತ್ತಮ ಆಗಿರ್ತಕ್ಕಂಥ ಪರಮಾತ್ಮ, ಅಂತಹ ಪರಮಾತ್ಮನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೋ ಅಂತಹವನನ್ನು ಏನು ನಮ್ಮ ಗುರುಗಳಾಗಿರ್ತಕ್ಕಂತಹ ವಾಯುದೇವರು ರಕ್ಷಣೆ ಮಾಡ್ತಾರೆ ಅಂತ ಈ ಶ್ಲೋಕದ ಈ ಒಂದು ಪದ್ಯದ ಅಭಿಪ್ರಾಯ ಅಂತ ಹೇಳ್ತಾ, ಈ ಪದ್ಯದ ಅನುಸಂಧಾನದೊಂದಿಗೆ ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.